ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಧ್ಯಾನ ಬಂಧುಗಳಿಗೆ ನಾಡಹಬ್ಬ ಶರನ್ನವರಾತ್ರಿ ಅಭಿನಂದನೆಗಳನ್ನು ತಿಳಿಸುತ್ತಾ ನಾನು ನಿಮ್ಮ ಕೋಟೇಶ್ವರರಾವ್. ಧ್ಯಾನ ಬಂಧುಗಳೇ, ನಿಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ GB ಫೌಂಡೇಶನ್ಸ್ ನ್ಯೂ ಏಜ್ ಸ್ಪಿರಿಚುವಲ್ ಮೂಮೆಂಟ್ ವಿಶೇಷವಾಗಿ ನಮ್ಮ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲಲ್ಲಿ ಪ್ರತಿ ತಿಂಗಳು ಹಮ್ಮಿಕೊಂಡಿರುವಂಥ ಧ್ಯಾನ ಹಬ್ಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆಹ್ವಾನವನ್ನು ನೀಡೋದಕ್ಕೆ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಮುಂಬರುವ ಧ್ಯಾನ ಹಬ್ಬ 7 ಧ್ಯಾನ ಹಬ್ಬ 7 ಅಕ್ಟೋಬರ್ 9ನೇ ತಾರೀಕಿಂದ ಅಕ್ಟೋಬರ್ 12ನೇ ತಾರೀಕುವರೆಗೂ ಶಿವೋಹಂ ಅನ್ನುವ ಹೆಸರಲ್ಲಿ ನಡೀತಾ ಇದೆ. ಈಗಾಗಲೇ ನಿಮಗೆ ಥ್ರೂ ಫ್ಲೈಯರು ಈ ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಅಕ್ಟೋಬರ್ 9ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆರಂಭ ಆಗಿ ಅಕ್ಟೋಬರ್ 12ನೇ ತಾರೀಕು ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ಮುಕ್ತಾಯ ಆಗುತ್ತೆ. ಧ್ಯಾನ ಹಬ್ಬ 7ರ ಬಗ್ಗೆ ನಿಮಗೆ ಆ ಒಂದು ವಿಶೇಷತೆಗಳ ಬಗ್ಗೆ ಇವತ್ತಿನ ದಿನ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಮಾಸ್ಟರ್ಸ್, ಹಲವಾರು ಕಾರ್ಯಕ್ರಮಗಳು ನಾವು ಈ ಧ್ಯಾನ ಹಬ್ಬದಲ್ಲಿ ರೂಪಿಸಿ ಕ್ರಿಯೇಟ್ ಮಾಡಿದ್ವಿ. ಇದಕ್ಕೆ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಸನಾತನ ಧರ್ಮ ತಿಳಿಸೋ ಹಾಗೆ ಈ ದೇಹ ಅನ್ನೋದು ದೇಗುಲ. ಈ ದೇಹವನ್ನು ದೇಗುಲವಾಗಿ ರೂಪಿಸಿಕೊಳ್ಳೋದಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಯಚಟುವಟಿಕೆಗಳು ಈ ಒಂದು ಧ್ಯಾನ ಹಬ್ಬ 7 ಶಿವೋಹಮಲ್ಲಿ ನಾವು ಹಮ್ಮಿಕೊಳ್ತಾ ಇದ್ವಿ. ಪ್ರತಿದಿನ ಪ್ರಾತಃ ಕಾಲ 1 ಗಂಟೆ 30 ನಿಮಿಷಗಳ ಕಾಲಾವಧಿಯಲ್ಲಿ ಮೆಗಾ ಪಿರಮಿಡಲ್ಲಿ ಧ್ಯಾನ ಇರುತ್ತೆ. ತದನಂತರ ಪ್ರತಿದಿನ ಪ್ರಕೃತಿಯಲ್ಲಿ ನಾದದ ಜೊತೆ ಯೋಗ ಸಾಧನ ಕಾರ್ಯಕ್ರಮ ಇರುತ್ತೆ. ನೆನಪಿರಲಿ, ನಾದದ ಜೊತೆ ಯೋಗ ಸಾಧನೆ. ನಂತರ ಪ್ರತಿದಿನವೂ ಸೇವಾ ಕಾರ್ಯಕ್ರಮ, ಯಾವುದೋ ಒಂದು ಪ್ರದೇಶದಲ್ಲಿ ಸೇವಾ ಕಾರ್ಯಕ್ರಮ ಇರುತ್ತೆ. ನಂತರ 1 ಗಂಟೆ 30 ನಿಮಿಷಗಳ ಕಾಲ, ಸರಿಯಾಗಿ 90 ನಿಮಿಷಗಳ ಕಾಲ ನಾದನಮನ ಧ್ಯಾನ ಸಾಧನ, ನಾದನಮನ ಧ್ಯಾನ ಸಾಧನ ಕಾರ್ಯಕ್ರಮ ಇರುತ್ತೆ. ನಂತರ ಸಜ್ಜನ ಸಾಂಗತ್ಯ, ಮತ್ತೆ ಧ್ಯಾನ. ಪ್ರತಿದಿನ ಮಧ್ಯಾಹ್ನ ಯೋಗ ನಿದ್ರಾ ಕಾರ್ಯಕ್ರಮ, ಮತ್ತು ಸಜ್ಜನ ಸಾಂಗತ್ಯ ಧ್ಯಾನ. ಪ್ರತಿದಿನ ವಿಶೇಷವಾಗಿ ಮುಸ್ಸಂಜೆ ಸಮಯದಲ್ಲಿ ಪ್ರಕೃತಿ ಜೊತೆ ಒಂದಾಗಿ ಸಾಧನೆಯನ್ನು ಮಾಡೋದು, ಮೈಂಡ್ಫುಲ್ ವಾಕ್ ಮಾಡೋದು. ಮೈಂಡ್ಫುಲ್ ಈಟಿಂಗ್ ಅಂದರೆ ಏನು, ಆಹಾರವನ್ನು ಯಾವ ರೀತಿ ಸೇವಿಸಬೇಕು, ಇವೆಲ್ಲವನ್ನು ನಾವು ರೂಪಿಸಿದ್ದೀವಿ. ಯೋಗದ ಜೊತೆ ಆಟಗಳು, ಹಾಗೆಯೇ ಪ್ರತಿದಿನ ರಾತ್ರಿ ಅವಲೋಕನ. ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವಿಚಾರವನ್ನು ತಿಳಿದು ನಾವು ಏನಾಗಿದ್ದೀವಿ, ನಮ್ಮ ಸಾಧನೆ ಎಲ್ಲಿಗೆ ಬಂದು ನಿಂತಿದೆ, ಮುಂದೆ ಹೇಗೆ, ಅವಲೋಕನ ಮಾಡಿಕೊಳ್ಳೋದು. ಜರ್ನಲಿಂಗ್ ಅವರ್ ಸೆಲ್ಫ್. ಮಾಸ್ಟರ್ಸ್, ಹಾಗೆ ಪಿರಮಿಡ್ ವ್ಯಾಲಿಯಲ್ಲಿ ವಿಶ್ ಟ್ರೀ ಅಂತ ಒಂದು ಅದ್ಭುತವಾದ ಗಿಡ ಇದೆ. ವಿಶ್ ಟ್ರೀ, ಅದ್ರ ಜೊತೆಯಲ್ಲಿ ಧ್ಯಾನ ಮಾಡೋದು. ಪಿರಮಿಡ್ ಹಿಂಭಾಗದಲ್ಲಿರುವಂಥ ಗಿಡಗಳ ಜೊತೆ, ಗಿಡ ಮರಗಳ ಜೊತೆ ಮಧ್ಯದಲ್ಲಿ ಧ್ಯಾನ ಮಾಡೋದು. 5 ಎಲಿಮೆಂಟ್ಸ್, ಪಂಚಭೂತಗಳ ಜೊತೆಯಲ್ಲಿ ಧ್ಯಾನ ಮಾಡೋದು. ಈ ಥರ ಹಲವಾರು ಕಾರ್ಯಕ್ರಮಗಳು. ಶನಿವಾರದ ದಿನ ರಾತ್ರಿ ಸಮಯದಲ್ಲಿ ವಿಶೇಷವಾಗಿ ಒಂದು ಕಲ್ಚರಲ್ ಈವೆಂಟ್,
ನಮ್ಮಲ್ಲಿರುವಂಥ ಕಲೆಯನ್ನು ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಅದ್ಭುತ ಅವಕಾಶ. ಇವೆಲ್ಲವನ್ನು ಅಭ್ಯಾಸ ಮಾಡಿದ್ದಾಗ ಈ ಜೀವನದ ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಈ ದೇಹದ ಮಹತ್ವ ಅನ್ನೋದು ಏನು ಗೊತ್ತಾಗುತ್ತೆ. ದೇಹವನ್ನು ದೇಗುಲವಾಗಿ ರೂಪಿಸಿಕೊಳ್ಳೋದಕ್ಕೆ ಧ್ಯಾನ ಹಬ್ಬ 7 ಅನ್ನೋದು ನಿಮ್ಮ ಕಣ್ಣೆದುರುಗಡೆ ಇರುವಂಥ ಒಂದು ಗೋಲ್ಡನ್ ಆಪರ್ಚುನಿಟಿ, ಅದ್ಭುತ ಅವಕಾಶ. ಇದನ್ನು ಎಲ್ಲರೂ ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ನಾನು ನಿಮ್ಮ ಕೋಟೇಶ್ವರರಾವ್ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ತೀನಿ. ಎಲ್ಲರೂ ಬನ್ನಿ ಮಾಸ್ಟರ್ಸ್, ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಕ್ಟೋಬರ್ 9ನೇ ತಾರೀಕು ಗುರುವಾರ ಮಧ್ಯಾಹ್ನ 3 ಗಂಟೆಯಿಂದ ಅಕ್ಟೋಬರ್ 12 ಭಾನುವಾರ ಮಧ್ಯಾಹ್ನ 3 ಗಂಟೆಯವರೆಗೂ ಧ್ಯಾನ ಹಬ್ಬ 7 ಶಿವೋಹಂ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರೋಣ. ಈ ಭೌತಿಕ ದೇಹವನ್ನು ದೇಗುಲವಾಗಿ ರೂಪಿಸಿಕೊಳ್ಳೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.